ನಮಸ್ಕಾರ. ಪಿಲಿನರಿಕೆ 2025 10ನೇ ವರ್ಷದ ಸಂಭ್ರಮಾಚರಣೆಯ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಅಕ್ಟೋಬರ್ 1ನೇ ತಾರೀಕಿಗೆ ಮಂಗಳಾ ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷ ನಡೆದಾಗಿಯೇ ಈ ವರ್ಷ ಕೂಡ ಪಿಲಿನರಿಕೆ ಕಾರ್ಯಕ್ರಮವು ಜರುಗಲಿದೆ. ಈ ವರ್ಷದ ವಿಶೇಷತೆ ಏನಂದರೆ 10ನೇ ವರ್ಷ ಆದ ಕಾರಣ ಇತಿಹಾಸದ ಪುಟಗಳಲ್ಲಿ ಈ 10ನೇ ವರ್ಷದ ಪಿಲಿನರಿಕೆ ಕಾರ್ಯಕ್ರಮ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಬೇಕು. ಈ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವು ಎಷ್ಟರವರೆಗೆ ಸೂರ್ಯಚಂದ್ರ ಶಾಶ್ವತವಾಗಿದ್ದನ ಅಷ್ಟರವರೆಗೆ ನಮ್ಮ ಈ 10ನೇ ವರ್ಷದ ಕಾರ್ಯಕ್ರಮ ಶಾಶ್ವತವಾಗಿ ಇರಬೇಕೆಂಬ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದು ಯಾವುದೇ ರೀತಿಯ ವೈಯಕ್ತಿಕ ಪ್ರಚಾರಕ್ಕೋಸ್ಕರ ಅಲ್ಲ. ಇದು ದೇವರ ಆರಾಧನೆ ಆಗುವಂತಹ ಒಂದು ಕಲೆ. ದೇವರ ಆರಾಧನೆ ಮಾಡುವಂತಹ ಈ ಕಲೆಗೆ ಒಂದು ಶಾಶ್ವತವಾದಂತಹ ವೇದಿಕೆ ನಿರ್ಮಾಣ ಮಾಡಬೇಕು. ಈ ಕಲೆ ನಶಿಸಬಾರದು. ಈ ಕಲೆಯಲ್ಲಿ ಸಾಂಪ್ರದಾಯಿಕ ಬಣ್ಣಗಾರಿಕೆಗೆ, ಸಾಂಪ್ರದಾಯಿಕ ಕುಣಿತಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಇದು ಬರೀ ಮನೋರಂಜನೆಗೆ ಸೀಮಿತವಾದಂಥ ಕಲೆ ಅಲ್ಲ, ಇದು ದೇವರ ಆರಾಧನೆ ಮಾಡುವಂತಹ ಕಲೆ. ಈ ಕಲೆಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂಥ ಅದರದೇ ಆದಂಥ ಒಂದು ವಿಭಿನ್ನತೆ ಇದೆ, ವೈಶಿಷ್ಟ್ಯತೆ ಇದೆ. ಈ ಕಲೆಯನ್ನು ಶಾಶ್ವತವಾಗಿ ಉಳಿಸಬೇಕು, ಜನರಲ್ಲಿ ಇದರ ಭಯ ಹಾಗೂ ಭಕ್ತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಪಿಲಿನರಿಕೆ ಪ್ರತಿಷ್ಠಾನದ ವತಿಯಿಂದ ಈ ಪಿಲಿನರಿಕೆ ಕಾರ್ಯಕ್ರಮವನ್ನು 2014ನೇ ಇಸುವಿಯಲ್ಲಿ ಪರಮ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಪಡೆದು ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಅಂಗಣದಲ್ಲಿ ನಾವು ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬಹುಶಃ ಈ 10ನೇ ವರ್ಷಕ್ಕೆ 10 ತಂಡಗಳನ್ನು ಈ ವರ್ಷದ ಪಿಲಿನರಿಕೆ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ನಾವು 10 ಆಹ್ವಾನಿತ ತಂಡಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. ತಂಡಗಳ ಪೈಕಿ ವೈದ್ಯನಾಥ ಫ್ರೆಂಡ್ಸ್ ಟೈಗರ್ಸ್, ಮುಳಿತ್ತುಲು ಗೇಮ್ಸ್ ಟೀಮ್, ಅನಿಲ್ ಕಾಡ್ಬಿಟ್ಟು, ಜೂನಿಯರ್ ಬಾಯ್ಸ್ ಚಿಲಿಪಿ, ಎಮ್ಮೆಕೆರೆ ಫ್ರೆಂಡ್ ಸರ್ಕಲ್, ಟ್ಯಾಲೆಂಟ್ ಟೈಗರ್ಸ್ ತುಳುನಾಡು, ಸೋಮೇಶ್ವರ್ ಫ್ರೆಂಡ್ಸ್ ಕ್ಲಬ್, ಪೊಲಲಿ ಟೈಗರ್ಸ್, ಗೋರಕ್ಷಕನಾಥ ಹುಲಿ ಸೇರಿದಂತೆ ಈ 10 ತಂಡಗಳ ಹೆಸರುಗಳನ್ನು ನಾನು ಈಗಾಗಲೇ ಪ್ರಕಟಿಸಿದ್ದೇವೆ. ದಶಮಾನೋತ್ಸವದ ಸಂಭ್ರಮಾಚರಣೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರ ನಟಗಳನ್ನು, ಕ್ರಿಕೆಟ್ ಆಟಗಾರರನ್ನು ನಾವು ಆಹ್ವಾನಿಸಿದ್ದೇವೆ. ನಾವು ಆಹ್ವಾನಕ್ಕೆ ಹೋಗೊಟ್ಟು ವಿಶೇಷವಾಗಿ ನಮ್ಮ ಕನ್ನಡ ಚಲನಚಿತ್ರರಂಗದ ಕಿಚ್ಚ ಸುದೀಪ್ ರವರು ಅವರ ಬಿಡುವಿಲ್ಲದ ಕಾರ್ಯಕ್ರಮಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಲಿಕ್ಕೆ, ನಮ್ಮ ಈ ಕಲಾವಿದರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಇವತ್ತು ಪಿಲಿನರಿಕೆ 10ನೇ ಸಂಚಿಕೆಗೆ ಅವರು ಭಾಗವಹಿಸುತ್ತಿದ್ದಾರೆ. ವಿಶೇಷವಾಗಿ ಸುನೀಲ್ ಶೆಟ್ಟಿ ಅವರು ಪ್ರತಿ ವರ್ಷ ನಮ್ಮ ಈ ಕಲೆಗೆ ಪೋಷಿಸಲಿಕ್ಕೆ, ನಮ್ಮ ಈ ಕಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯ ಮಾಡಬೇಕೆಂಬ ಒಂದೇ ಉದ್ದೇಶದಿಂದ ಬಹುಶಃ ಅವರು ಕೂಡ ಇವತ್ತು ವಿಶ್ವಖ್ಯಾತಿ ಚಲನಚಿತ್ರ ನಟ. ಬಹುಶಃ ನಮ್ಮ ಪಿಲಿನರಿಕೆ ಕಾರ್ಯಕ್ರಮ ಮಹಾಪೋಷಕರಾಗಿದ್ದುಕೊಂಡು ಬಹುಶಃ ಈ ವರ್ಷ ಕೂಡ ಇವತ್ತು ಕೂಡ ಅವರು ಹಾಲೆಂಡಲ್ಲಿದ್ದಾರೆ. ಹಾಲೆಂಡಿನಲ್ಲಿ ಶೂಟಿಂಗನ್ನು ಬಿಟ್ಟು 30ನೇ ತಾರೀಕಿಗೆ ಈ ನಮ್ಮ ಊರಿಗೆ ಬಂದು ತಿರ್ಗಾ 3ನೇ ತಾರೀಕಿಗೆ ಹಾಲೆಂಡಿಗೆ ಶೂಟಿಂಗಿಗೆ ಹೋಗುವಂತಹ ಅವರ ಕೆಲಸ ನಿಮಿತ್ತ ಅವರು ಹಾಲೆಂಡಿಗೆ ಹೋಗ್ಲಿಕ್ಕಿದ್ದಾರೆ. ಬಹುಶಃ ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯ ಸಾಂಪ್ರದಾಯಿಕವಾದಂಥ ನಮ್ಮ ಸಂಪ್ರದಾಯದ ಮೇಲೆ ಇರುವಂತಹ ಪ್ರೀತಿ, ನಮ್ಮ ತುಳುನಾಡಿನ ಮೇಲೆ ಇರುವಂತಹ ಅಪಾರವಾದಂತಹ ಗೌರವ, ಇದು ಖಂಡಿತವಾಗಿಯೂ ಕೂಡ ಪಿಲಿನರಿಕೆ ಪ್ರತಿಷ್ಠಾನ ಸುನೀಲಣ್ಣನವರ ಕೊಡುಗೆಯನ್ನು ನಾವು ಖಂಡಿತವಾಗಿಯೂ ಕೂಡ ಪ್ರತಿ ವರ್ಷ ಕೂಡ ಇದನ್ನು ನೆನಪಿಸ್ತೇವೆ ಎಂಬ ಮಾತನ್ನು ಹೇಳುತ್ತಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇವತ್ತು ಬಾಲಿವುಡ್ಡಿನಲ್ಲಿ, ಟಾಲಿವುಡ್ಡಿನಲ್ಲಿ ನಟಿಸಿ ನಮ್ಮ ತುಳುನಾಡಿನ ಹೆಮ್ಮೆ, ನಮ್ಮ ತುಳುನಾಡಿನ ಹೆಣ್ಮಗಳು, ನಮ್ಮ ತುಳು ಭಾಷೆಯಲ್ಲಿಯೇ ಬಹುಶಃ ಬಹಳಷ್ಟು ಸಂದರ್ಶನವನ್ನು ಕೊಟ್ಟಂತಹ, ಬಹಳಷ್ಟು ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡಿದಂತಹ ನಮ್ಮ ಊರಿನ ಪೂಜಾ ಹೆಗ್ಡೆ ಅವರು ಕೂಡ ಈ ವರ್ಷದ ಪಿಲಿನರಿಕೆಯ 10ನೇ ವರ್ಷದ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ.
ಬಹುಶಃ ರಾಜ್ ಶೆಟ್ಟಿ ಅವರು, ನಮ್ಮವರೇ ಆದಂತಹ ರಾಜ್ ಶೆಟ್ಟಿ ಅವರು, ಬಹುಶಃ ಸೂ ಫ್ರಮ್ ಸೋ ಚಲನಚಿತ್ರದ ಮುಖಾಂತರ ಇವತ್ತು ರಾಷ್ಟ್ರಕ್ಕೆ ಪರಿಚಯ ಆಗುವಂತ ಕೆಲಸ ಕಾರ್ಯ ರಾಜ್ ಶೆಟ್ಟಿ ಅವರು ಮಾಡಿದ್ದಾರೆ. ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಈ ಪಿಲಿನಲಿಕೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗನ್ನು ತರಲು ಒಂದು ಕಡೆಯಿಂದ ಚಲನಚಿತ್ರ ನಟರಾದ್ರೆ ಇನ್ನೊಂದು ಕಡೆಯಿಂದ ಕ್ರಿಕೆಟ್ ಆಟಗಾರರು, ಈ ಎರಡರ ಫ್ಯೂಷನ್ ಅನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ವಿಶ್ವಾದ್ಯಂತ ಒಂದು ಪರಿಚಯ ಆಗ್ತದೆ, ವಿಶ್ವಾದ್ಯಂತ ಇದರ ಪ್ರಚಾರ ಆಗ್ತದೆ ಎಂಬ ಒಂದು ಉದ್ದೇಶ ಇಟ್ಕೊಂಡು ಹೋದ ವರ್ಷ ಅಲ್ಲ, ಅದಕ್ಕಿಂತ ಮುಂಚಿನ ವರ್ಷ ನಾವು ಹರ್ಭಜನ್ ಸಿಂಗ್ ಅನ್ನು ಕರೆಸಿದ್ವಿ. ಹೋದ ವರ್ಷ ಶಿವಮ್ ಡೂಬೆ ಅವರು ಬಂದಿದ್ರು. ಈ ವರ್ಷ ಭಾರತ ಕ್ರಿಕೆಟ್ ತಂಡದ ಆಟಗಾರ, ನಮ್ಮ ಭಾರತಕ್ಕೆ ಹೆಮ್ಮೆ ತಂದುಕೊಟ್ಟಂತ ಅಜಿಂಕ್ಯ ರಹಾನೆ ಅವರು ನಮ್ಮ ಈ ವರ್ಷದ ಪಿಲಿನಲಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ಜೊತೆ ಈ ವರ್ಷದ IPL ಅಂತೂ ತುಳುನಾಡಿನವರಿಗೆ, ಕರ್ನಾಟಕದವರಿಗೆ ಮರೆಯಲಾಗದಂತಹ ಒಂದು ಸಂದರ್ಭ. RCB ತಂಡ ಆ 18 ವರ್ಷದ ಪ್ರಯತ್ನದ ನಂತರ ಅವರ ಪಾಲಿಗೆ ಕಪ್ಪು ಬಂದದ್ದು, ಅದು ನಮ್ಮ ಪಾಲಿಗೆ ಕಪ್ಪು ಬಂದ ಹಾಗೆ. ಬಹುಶಃ RCB ತಂಡವನ್ನು ಕ್ವಾಲಿಫೈ ಆಗಬೇಕಿದ್ರೆ ಅದಕ್ಕೆ ಮೂಲ ಕಾರಣ ಜಿತೇಶ್ ಶರ್ಮಾ. ಆ ಜಿತೇಶ್ ಶರ್ಮಾ ಅವರ 80 ರನ್ನದ ಆಟದ ಮುಖಾಂತರ ಇವತ್ತು RCB ತಂಡ ಇವತ್ತು ಕಪ್ಪು ಗೆಲ್ಲಲಿಕ್ಕೆ ಸಾಧ್ಯ ಆದದ್ದು. ನಿನ್ನೆ ನಡೆದಂತ ಏಷ್ಯಾ ಕಪ್ ಅಲ್ಲಿ ಕೂಡ ಜಿತೇಶ್ ಶರ್ಮಾ ಅವರು 16 ಜನರ ಸ್ಕ್ವಾಡಿನಲ್ಲಿ ಅವರು ಕೂಡ ಭಾರತಕ್ಕೆ ನಿನ್ನೆ ನಡೆದಂತ ಭಾರತ ಪಾಕಿಸ್ತಾನದ ರೋಮಾಂಚನವಾದಂತಹ ಫೈನಲ್ ತಂಡದಲ್ಲಿಯೂ ಕೂಡ ಅವರು ಕೂಡ ಭಾಗಿಯಾಗಿದ್ರು. ಸೊ ಜಿತೇಶ್ ಶರ್ಮಾ ಅವರು ಇವತ್ತು ಮುಂಬೈಗೆ ರಾತ್ರಿ 8:30 ಗಂಟೆಗೆ ಬರ್ತಾರೆ, ನಾಳೆ ನಾಗ್ಪುರಿಗೆ ಹೋಗ್ತಾರೆ. ನಾಗ್ಪುರಿಂದ ನೇರವಾಗಿ ನಮ್ಮ ಈ ತುಳುನಾಡಿನ ಸಂಪ್ರದಾಯ ಆದಂಥ ಪಿಲಿನಲಿಕೆ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಜಿತೇಶ್ ಶರ್ಮಾ ಅವರು ಕೂಡ ಬರ್ತಾ ಇದ್ದಾರೆ. ಬಹುಶಃ ಈ ವರ್ಷದ ತಾರೆಯರ್ಗಳ ಪರಿಚಯ ಮಾಡಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಅವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ನೆರವೇರಿಸಲಿಕ್ಕಿದ್ದೇವೆ. ಅವರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು, ನಮ್ಮ ರಾಜ್ಯಸಭಾ MP ಆದಂತಹ AICC ಜನರಲ್ ಸೆಕ್ರೆಟರಿ ಆದಂತಹ ಜಮ್ಮು ಕಾಶ್ಮೀರಿನ ಇನ್ಚಾರ್ಜ್ ಆದಂತಹ ನಾಸೀರ್ ಹುಸೇನ್ ಸಾಹೇಬ್ರು, ಬ್ರಿಜೇಶ್ ಚೌಟಾ ಅವರು, ರಮನಾಥ್ ರೈ ಅವರು, ಮಂಜುನಾಥ್ ಭಂಡಾರಿ ಅವರು, ಐವನ್ ಡಿಸೋಜರ್ ಅವರು, ಭರತ್ ಶೆಟ್ಟಿ ಅವರು, ಬಹುಶಃ ಇವರ ಸಮ್ಮುಖದಲ್ಲಿ ಸಾಯಂಕಾಲದ ಹೊತ್ತಿಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಲಿಕ್ಕೆ ಪರಮ ಪೂಜ್ಯ ನಯನಗರದ ಸ್ವಾಮೀಜಿಯವರು, ಮಾನಿಲದ ಸ್ವಾಮೀಜಿಯವರು, ಚಂದ್ರಶೇಖರ್ ಸ್ವಾಮೀಜಿ ಗುರುಜಿಯವರು ಇವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ನಾವು ಭಾರತದ ಪೋಸ್ಟ್ ಕಾರ್ಡ್ ಅನ್ನು 15 ವರ್ಷದ ನೆನಪಿಗಾಗಿ, ಸವಿ ನೆನಪಿಗಾಗಿ ನಾವು ಪೋಸ್ಟ್ ಕಾರ್ಡ್ ಅನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಭಾರತ ಅಂಚೆ ಚೀಟಿ ಇಲಾಖೆಯ ಜೊತೆ ಸೇರಿ ನಾವು ಪೋಸ್ಟ್ ಕಾರ್ಡ್ ಅನ್ನು, ಪಿಲಿನಲಿಕೆಯ ಒಂದು ಪೋಸ್ಟ್ ಕಾರ್ಡ್ ಅನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಈ 15 ವರ್ಷದ ಸಂಭ್ರಮಕ್ಕೆ ಪ್ರಥಮ ಬಹುಮಾನವನ್ನು 10 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನವನ್ನು 5 ಲಕ್ಷ ರೂಪಾಯಿ, ತೃತೀಯ ಬಹುಮಾನವನ್ನು 3 ಲಕ್ಷ ರೂಪಾಯಿ, ಒಟ್ಟು ಸೇರಿ ನಗದು ಬಹುಮಾನ 26 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಈ ವರ್ಷದ ಪಿಲಿನಲಿಕೆಯ 10ನೇ ದಶಮಾನೋತ್ಸವದ ಸಂಭ್ರಮಾಚರಣೆಗೆ ನಾವು ಘೋಷಿಸಿದ್ದೇವೆ. 26 ಲಕ್ಷ ನಗದು ಬಹುಮಾನ ಜೊತೆ ನಾವು ವಿಶೇಷವಾದಂತಹ ಸನ್ಮಾನವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಸನ್ಮಾನಿತರಲ್ಲಿ ಒಬ್ಬರಾದಂತಹವರು ನಮ್ಮ ಜಿಲ್ಲೆಯವರಾದಂತಹ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ UT ಖಾದರ್ ಅವರು ಸನ್ಮಾನಕ್ಕೆ ಭಾಗವಹಿಸಲಿಕ್ಕಿದ್ರು. ಆದರೆ ಕಾರಣಾಂತರದಿಂದ ಅವರು ವಿದೇಶ ಪ್ರಯಾಣದಲ್ಲಿದ್ದ ಕಾರಣ ಅವರು ಈ ಸಂದರ್ಭದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇನ್ನೊಬ್ಬರಾದಂತಹ ರಾಜೇಂದ್ರ ಕುಮಾರ್ ಅವರು, MN ರಾಜೇಂದ್ರ ಕುಮಾರ್ ಅವರು, ಬಹುಶಃ ಸಹಕಾರಿ ಸಂಘದಲ್ಲಿ ಅವರದೇ ಆದಂಥ ಒಂದು ಸ್ವಂತ ಅಸ್ತಿತ್ವವನ್ನು ಹಮ್ಮಿಕೊಂಡವರು, ಸಹಕಾರ ರಂಗದ ಭೀಷ್ಮರಾದಂಥ ರಾಜೇಂದ್ರ ಕುಮಾರ್ ಅವರಿಗೆ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾವು ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ.